ಅನಿಲ್ ಕುಮಾರ್ ಅವ್ರಿಗೆ, ವಿನೋದ್ ಗೌಡ್ರಿಗೆ, ಜೈ ಬಲೋ ಕಾಂಗ್ರೆಸ್ ಪಾರ್ಟಿಗೆ, ಜೈ ಬಲೋ ಸಿದ್ದರಾಮಯ್ಯ ಅವ್ರಿಗೆ, ಜೈ ಬಲೋ ಡಿ.ಕೆ. ಶಿವಕುಮಾರ್ ಅವ್ರಿಗೆ, ಜೈ ಬಲೋ ಕಿಂಗ್ ಕೆ.ವೈ. ನಂಜೇಗೌಡರಿಗೆ, ಅಧಿಕಾರಿ ಸ್ವಾಮಿಗಳಿಗೆ, ಮುತ್ತಲ್ ಮಂಜಣ್ಣ ಅವ್ರಿಗೆ. ಎಷ್ಟು ಮತದಲ್ಲಿ ಗೆದ್ರಿ? ಏನು 24 ಮತಗಳಲ್ಲಿ ನಮಗೆ 65 ಮತಗಳು ಬಂದವೆ. ಇನ್ನು ನಮ್ಮ ಪ್ರತಿಸ್ಪರ್ಧಿಗೆ 59 ಮತ ಬಂದವೆ. ಈ ಒಂದು ಚುನಾವಣೆಯಲ್ಲಿ ಹೇಳಬೇಕಂದ್ರೆ ನಮ್ಮೆಲ್ಲ ನಾಯಕರ ಪರಿವರ್ತನೆಗಾಗಿ ದುಡ್ಡಿದ್ದು ಚೇಂಜಸ್ ಮಾಡಬೇಕು, ಹೊಸ ಇದು ತರಬೇಕು, ಆಡಳಿತ ತರಬೇಕು, ನಮ್ಮೆಲ್ಲ ಕೋಲಾರ ಜಿಲ್ಲಾ ಜನತೆಗೆ, ಹೆಣ್ಮಕ್ಳಿಗೆ ಎಲ್ಲ ಒಳ್ಳೆಯದಾಗಬೇಕಂತ ಆ ಒಂದು ನಿಟ್ಟಿನಲ್ಲಿ ಹೋದಾಗ ನಮ್ಮ ಮಾನ್ಯ ಮಾಲೂರು ಶಾಸಕರಾದ ಕೆ.ವೈ. ನಂಜೇಗೌಡರಿಗೆ ಪಾದಕ್ಕೆ ನಮಸ್ಕರಿಸ್ತಾ ಅವರ ಮಾರ್ಗದರ್ಶನದಲ್ಲಿ ಅನಿಲ್ ಕುಮಾರಣ್ಣವರ ಆಶೀರ್ವಾದದಿಂದ ಮತ್ತು ಮಂಜಣ್ಣನವರ ಆಶೀರ್ವಾದದಿಂದ ಇಲ್ಲಿಂದನೇ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗೆ ಪಾದಕ್ಕೆ ನಮಸ್ಕಾರ. ಅವರ ಒಂದು ಸಹಕಾರದಿಂದ ನಾನು ಈ ಒಂದು ನನ್ನ ಪ್ರತಿಸ್ಪರ್ಧಿ ಭಾಳ ಲೋಕಲ್ ಇವರಾಗಿರೋದ್ರಿಂದ ಅವರ ಮೇಲೆ ನನ್ನ ಸ್ಪರ್ಧೆ ಮಾಡಿ ಸಾಮಾನ್ಯ ಕಾರ್ಯಕರ್ತರು ಕೂಡ ಈ ಒಂದು ಕಾಂಗ್ರೆಸ್ ಪಾರ್ಟಿನಾಗ ಅವಕಾಶ ಐತೆ ಅಂತೇಳಿ ತೋರಿಸ್ಕೊಟ್ಟವ್ರು. ಜೈ ಬಲೋ ಕಾಂಗ್ರೆಸ್ ಪಾರ್ಟಿಗೆ, ಜೈ ಬಲೋ ಕಾಂಗ್ರೆಸ್ ಪಾರ್ಟಿಗೆ, ಜೈ ಬಲೋ ಕಾಂಗ್ರೆಸ್ ಪಾರ್ಟಿಗೆ, ಜೈ ಬಲೋ ಸಿದ್ದರಾಮಯ್ಯನವ್ರಿಗೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ, ಕೆ.ವೈ. ನಂಜೇಗೌಡರಿಗೆ, ಅಟ್ಕಲ್ ರಮೇಶ್ ಕುಮಾರ್ ಸ್ವಾಮಿ ಅವ್ರಿಗೆ, ಪತ್ತೂರ್ ಮಂಜಣ್ಣ ಅವ್ರಿಗೆ, MLC ಅನಿಲ್ ಕುಮಾರ್ ಅವ್ರಿಗೆ, ಜೈ ಬಲೋ ವಿನೋದ್ ಗೌಡ್ರಿಗೆ. ಒಂದು ಕಡೆ ಇವತ್ತೇನು ಬಹಳ ಸ್ಪರ್ಧಾತ್ಮಕವಾದಂತಹ ಒಂದು ಕೋಲಾರ ಜಿಲ್ಲಾ ಚಿಕ್ಕಬಳ್ಳಾಪುರ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆಗಳು ನಡೆದಿತ್ತು. ನಮ್ಮ ಒಂದು ಮಾಲೂರು ತಾಲೂಕಿನಿಂದ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಹಾಲು ಒಕ್ಕೂಟಗಳ MPCS ಒಂದು ನಿರ್ದೇಶಕ ಸ್ಥಾನಕ್ಕೆ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು, ನಮ್ಮ ಮಾಜಿ ಮಂಡಲ್ ಪ್ರಧಾನರಾಗಿದ್ದಂತಹ ವೆಂಕಟೇಶ್ ಗೌಡರ ಸುಪುತ್ರ, ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನಾಗಿ ನಮ್ಮ ನಂಜೇಗೌಡರು, ನಮ್ಮ ಶಾಸಕರಾದಂಥ ನಂಜೇಗೌಡರು ಅವರಿಗೆ ಒಂದು ಅಧಿಕಾರವನ್ನು ಕೊಡಬೇಕು. ಈ ಒಂದು DCC ಆಗಿರ್ತಕ್ಕಂಥ ಅವ್ಯವಹಾರಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಯುವಕರು ಇದಕ್ಕೆ ಬರಬೇಕು ಅಂತೇಳಿ ಎಲ್ಲ ಜಿಲ್ಲಾದ್ಯಂತ ಶಾಸಕರುಗಳು ಕೂಡ ವಿಶೇಷವಾಗಿ ಪತ್ತೂರು ಮಂಜಣ್ಣವರು, ಅನಿಲ್ ಕುಮಾರ್ ಅವರು, ರಮೇಶ್ ಕುಮಾರ್ ಸಾಹೇಬರು ಎಲ್ಲ ಒಂದು ಕೈ ಜೋಡಿಸಿ ಒಂದು ಯುವಕನಿಗೆ ಒಂದು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಸ್ಪರ್ಧೆಯಲ್ಲಿ ಅವರು ಸುಮಾರು 125 ಮತಗಳಲ್ಲಿ 65ಕ್ಕೂ ಹೆಚ್ಚಿನ ಮತಗಳನ್ನು ತಗೊಂಡು ತಮ್ಮ ಸಮೀಪದ ಸ್ಪರ್ಧೆಯಲ್ಲಿರ್ತರು 59 ಮತಗಳನ್ನು ತಗೊಂಡಿದ್ರು. 6 ಮತಗಳ ಅಂತರದಿಂದ ಅವರು ವಿಜಯಶಾಲಿ ಆಗಿದ್ದಾರೆ. ಇಡೀ ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ, ನಮ್ಮ ಮಾಲೂರು ತಾಲೂಕಿನ ಮುಖಂಡರ ಪರವಾಗಿ ನಾನು ವಿನೋದ್ ಗೌಡರಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾರೆ. ಬಡವರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಸಹಕಾರ ಸಂಘದಲ್ಲಿ ನೆರವನ್ನು ನೀಡೋದ್ರ ಮುಖಾಂತರ ಉತ್ತಮ ಆಡಳಿತವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ.